ಲಕ್ಷ್ಮೀ ನಿವಾಸ ಭವಿಷ್ಯ ಉದ್ಧಾರ ಆಗಲು ಅಣ್ಣನ ಮಾತು ಕೇಳಿ ಆಸ್ತಿ ಕಬಳಿಸುತ್ತಾಳ ಭಾವನಾ. ಶ್ರೀಕಾಂತ್ಗೆ ಭಾವನ ಮೇಲೆ ತುಂಬಾ ನಂಬಿಕೆ. ಅವಳು ಆಫೀಸ್ಗೆ ಸಿಬ್ಬಂದಿಯಾಗಿದ್ದಳು. ಅವಳು ನಡೆ ಕಂಡು ನಂಬಿಕೆ ಇಟ್ಟುಕೊಂಡಿದ್ದ. ಆ ಕಾರಣಕ್ಕಾಗಿ ಅಮ್ಮ ಮದುವೆ ವಿಚಾರ ತೆಗೆದ ಕೂಡಲೇ ಭಾವನಳನ್ನು ಮದುವೆಯಾಗೋದಕ್ಕೆ ಒಪ್ಪಿಕೊಂಡೇ ಬಿಟ್ಟ. ವಿಧಿಯಾಟಕ್ಕೆ ಬಲಿಯಾಗುವ ಸೂಚನೆ ಇತ್ತು ಏನೋ. ಮೊದಲೇ ಭಾವನ ಹೆಸರು ಸೇರಿಸಿ ವಿಲ್ ಮಾಡಿಟ್ಟಿದ್ದ. ರವಿಯ ಕೆಟ್ಟ ಬುದ್ಧಿಯ ಸೂಚನೆ ಇದೆಲ್ಲ ಇದ್ದ ಕಾರಣ ಖುಷಿಯನ್ನು ಯಾರು ಸಾಕ್ತಾರೆ, ಅವರಿಗೆ ಆಸ್ತಿಯಲ್ಲಿ ಅರ್ಧ ಭಾಗ ಎಂಬುದನ್ನು ಬರೆದಿದ್ದರು. ಜೊತೆಗೆ ಯಾವುದೇ ದಾಖಲೆಗಳು ಮುಂದಕ್ಕೆ ಹೋಗಬೇಕೆಂದರೂ ಭಾವನಳ ಸಹಿಯ ಅವಶ್ಯಕತೆ ಇತ್ತು. ಈ ರೀತಿ ವಿಲ್ ಬರೆಸಲಾಗಿತ್ತು. ಭಾವನ ಮುಂದೆ ವಿಲ್ ರಿವೀಲ್. ಶ್ರೀಕಾಂತ್ ಬರೆದ ವಿಲ್ ರಿವೀಲ್ ಆಗಬೇಕು ಎಂದರೆ ಅಲ್ಲಿ ಭಾವನ ಇರಲೇಬೇಕು ಎಂದು ವಕೀಲರು ಹೇಳಿದ್ದರು. ಹೀಗಾಗಿ ಸೌಪರ್ಣಿಕ ಹಾಗೂ ರವಿ ಮಾತನಾಡಿ ಭಾವಳನ್ನು ಕರೆಸಿದ್ದರು. ಭಾವನ ಜೊತೆಗೆ ಅವರ ಅಣ್ಣ ಕೂಡ ಬಂದಿದ್ದ. ವಿಲ್ ರಿವೀಲ್ ಆಯಿತು. ಅದರಲ್ಲಿ ಎಲ್ಲದಕ್ಕೂ ಭಾವನ ಸಹಿ ಬೇಕು ಎಂದಿತ್ತು. ಅದಕ್ಕೆ ಸೌಪರ್ಣಿಕ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡಳು. ಇದು ಅಸಾಧ್ಯ ಎಂದು ಭಾವನ ಕ್ಯಾರೆಕ್ಟರ್ ಮೇಲೆ ಅನುಮಾನ ಪಟ್ಟಳು. ಇದು ಅವರಣ್ಣರಿಂದ ಸಹಿಸಲಾಗದೆ ಅಲ್ಲಿಂದ ಕರೆದುಕೊಂಡು ಹೋಗಿಬಿಟ್ಟ. ಮನೆಗೆ ಕರೆದುಕೊಂಡು ಹೊರಟ ಅಣ್ಣ. ಭಾವನಳ ಅಣ್ಣ ಅಲ್ಲಿಗೆಯಿಂದ ಪ್ರೀತಿಯಿಂದ ಕರೆದುಕೊಂಡು ಹೋಗಿದ್ದು. ಭಾವನಳನ ಮೇಲೆ ಪ್ರೀತಿ ಕಾಳಜಿಯಿಂದ ಅಲ್ಲ, ಬದಲಿಗೆ ಅವಳ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ಸಹಿ ಹಾಕುವುದರಿಂದ ಲಕ್ಷ್ಮೀ ನಿವಾಸ ಉದ್ಧಾರ ಆಗುತ್ತದೆ ಎಂದು ದುರಾಸೆ. ಅದಕ್ಕಾಗಿಯೇ ಮನೆ ಹೊಸ್ತಿಲು ತುಳಿಯುತ್ತಿದ್ದಂತೆ ಅಲ್ಲಿ ನಡೆದ ವಿಚಾರವನ್ನು ಮನೆಯವರೆದುರು ತಿಳಿಸಿದನು. ಬಳಿಕ ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡು, ಹಣ ಇದ್ದರೆ ಜೀವನ ಎಂಬ ಸ್ವಾರ್ಥದಲ್ಲಿ ಮಾತನಾಡಿ ಹೋದ. ಭಾವನಾಗೆ ಕರೆ ಮಾಡಿದ ಸೌಪರ್ಣಿಕ ಈ ವಿಚಾರದಲ್ಲಿ ಕೋಪ ಮಾಡಿಕೊಂಡಿರುವುದರಲ್ಲಿ ಯಾವ ಅರ್ಥವೂ ಇರಲಿಲ್ಲ. ಲಾಯರ್ ಅದನ್ನು ಅಚ್ಚುಕಟ್ಟಾಗಿ ತಿಳಿಸಿದ್ದರು. ಇದು ಕೂಡ ಕೋಪ ಮಾಡಿಕೊಳ್ಳುವುದರಿಂದ ಸಹಿಯಾಗುವುದಿಲ್ಲ, ಬದಲಾಗಿ ಭಾವನಾಳ ಜೊತೆ ಕೂತು ಮಾತನಾಡಿ ಎಂದಿದ್ದರು. ಅದನ್ನು ನೆನೆದು ಸಮಾಧಾನವಾಗಿ ಯೋಚನೆ ಮಾಡಿ ಮತ್ತೆ ಭಾವನಾಳ ಕಾಲ್ ಮಾಡಿ ವಿಲ್ ಬಗ್ಗೆ ಕೂತು ಮಾತನಾಡಬೇಕಿದೆ ಎಂದಿದ್ದಾಳೆ. ಭಾವನ ಸಮಸ್ಯೆಗೆ ಪರಿಹಾರ ಹುಡುಕಲು ನಿರ್ಧಾರ. ನಡೆದ ಘಟನೆಯನ್ನು ಭಾವನಾದಾಗಲೇ ಅಪ್ಪ ಅಮ್ಮನ ಬಳಿ ಹಂಚಿಕೊಂಡಿದ್ದಾಳೆ. ಹೀಗಾಗಿ ಸೌಪರ್ಣಿಕ ಕಾಲ್ ಮಾಡಿದಾಗ ಲಕ್ಷ್ಮಿಯೇ ರಿಸೀವ್ ಮಾಡಿದ್ದಾಳೆ. ವಿಚಾರ ಕೇಳಿದಾಗ ವಿಲ್ ಬಗ್ಗೆ ಮಾತನಾಡೋದಕ್ಕೆ ಎಂದಿದ್ದಾಳೆ. ಹಾಗಾದರೆ ಮನೆಗೆ ಬಂದು ಆ ಬಗ್ಗೆ ಮಾತನಾಡುತ್ತೀವಿ ಎಂದಿದ್ದಾಳೆ. ಲಕ್ಷ್ಮಿ ಹಾಗೂ ಶ್ರೀನಿವಾಸ್ ಇಬ್ಬರಿಗೂ ಬೇರೆಯವರ ಹಣದ ಮೇಲೆ ಆಸೆ ಇಲ್ಲ. ಸ್ವಾಭಿಮಾನದಿಂದ ಬದುಕುತ್ತಿದ್ದಾರೆ. ಆದರೆ ಇಬ್ಬರು ಗಂಡು ಮಕ್ಕಳಿಗೆ ಮಾತ್ರ ಯಾರದ್ದೇ ಹಣ ಬಂದರೂ ಸರಿ, ಅದನ್ನು ಖರ್ಚು ಮಾಡಿಸೇ ಬಿಡಬೇಕು ಎಂಬುದು ಅಲ್ಲದೆ ಆಗಬೇಕು ಎಂದು ದುರಾಸೆ ಇದೆ. ಹಣ ಆಸೆಗೆ ಆಸೆ ಪಡದ ಭಾವನ ಖುಷಿಯನ್ನು ಕೇಳಲು ಸಾಧ್ಯತೆ ಇದೆ. ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.